ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಒಂದು ರೋಚಕ ಘಟ್ಟವನ್ನು ತಲುಪಿದೆ. 3ನೇ ವಾರಕ್ಕೆ ಬಂದಿದೆ. 3ನೇ ವಾರ ಬಿಗ್ ಬಾಸ್ ಯಾಕೆ ರೋಚಕ ಅಂತೇಳಿ ಕೇಳಿದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಕಿಚ್ಚ ಸುದೀಪ್ ಅವರೇ ನೇರವಾಗಿ ಅನೌನ್ಸ್ಮೆಂಟನ್ನು ಮಾಡಿದರು. ಈ ಬಾರಿ 2 ಬಾರಿ ಫಿನಾಲೆ ನಡೆಯಲಿದೆ. ಅದರಲ್ಲಿ ಮೊದಲನೇ ವಾರದ ಅಥವಾ ಮೊದಲನೇ ಸಲದ ಫಿನಾಲೆ ಯಾವುದು ಅಂತೇಳಿ ಕೇಳಿದ್ರೆ, ಅದು 3ನೇ ವಾರ ನಡೆಯುವಂಥ ಫಿನಾಲೆ. ಆ ಫಿನಾಲೆ ವಾರಕ್ಕೆ ಈಗ ಕಾಲಿಟ್ಟಿದ್ದೇವೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಹಿಂದೆ ನಾವು ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಕೆಲವೊಂದಷ್ಟು ಘಟನೆಗಳು ನಡೆಯುತ್ತೆ ಅನ್ನೋದನ್ನು ಆರಂಭದಲ್ಲೇ ಹೇಳಿದರು. ಅದಕ್ಕೆ ಪೂರಕವಾಗಿ ಈಗ ಒಂದಷ್ಟು ಘಟನೆಗಳು ಕೂಡ ನಡೆದಿದ್ದಾವೆ. ಮೊದಲನೇ ವಾರದ ಎಲಿಮಿನೇಷನ್ ನಡೆದ ಬಳಿಕ ಈಗ 2ನೇ ವಾರದ ಎಲಿಮಿನೇಷನ್ ಕೂಡ ಮುಗಿದಿದೆ. ಆದರೆ ಅದೃಷ್ಟವಶಾತ್ ಯಾರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ 2ನೇ ವಾರ. ಹಾಗಂದ ಮಾತ್ರಕ್ಕೆ ನೆಮ್ಮದಿಯಲ್ಲಿ ನಿಟ್ಟುಸಿರನ್ನು ಬಿಡ್ಬೋದಾ ಅಂತೇಳಿ ಕೇಳಿದ್ರೆ, ಇಲ್ಲ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ಹೇಳಿ ಹೋಗಿದ್ದಾರೆ. ಶೋ ಶುರುವಾಗಿ ಈಗ 3ನೇ ವಾರಕ್ಕೆ ಬಿಗ್ ಬಾಸ್ ಕಾಲಿಟ್ಟಂಥ ಸಂದರ್ಭದಲ್ಲಿ 3ನೇ ವಾರದ ಅಂತ್ಯದಲ್ಲಿ ನಡೆಯುವಂತಹ ಎಲಿಮಿನೇಷನ್ ಇದೆಯಲ್ಲ, ಇದು ಮಾಸ್ ಎಲಿಮಿನೇಷನ್. ಹಾಗಾದರೆ ಯಾಕೆ, ಹೇಗೆ, ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ 2ನೇ ವಾರ ಸಾಕಷ್ಟು ಘಟನೆಗಳಿಗೆ ನೀವು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ವಿ. ಇಲ್ಲಿ ನಡೆದಂಥ ಬೇರೆ ಬೇರೆ ಬೆಳವಣಿಗೆಗಳು ಬಿಗ್ ಬಾಸನ್ನು ಬೇರೆ ಬೇರೆ ಹಂತದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತು. ಬಹುಶಃ ಯಾವ ಸೀಸನಲ್ಲೂ ಕೂಡ, ಯಾವ ಭಾಷೆಯಲ್ಲೂ ಕೂಡ, ಅಥವಾ ಯಾವ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಕೂಡ ನಡೆಯದಂಥ ಘಟನೆ ಕಳೆದ ವಾರ ಬಿಗ್ ಬಾಸ್ ಕನ್ನಡದಲ್ಲಿ ನಡೆದು ಬಿಡ್ತು. 2 ದಿನಗಳ ಕಾಲ ಶೂಟಿಂಗನ್ನು ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಮೇಲೆ ಅದೃಷ್ಟವಶಾತ್ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಬಾಗಿಲನ್ನು ತೆರೆಯೋದ್ರ ಮೂಲಕ ಒಳಗಡೆ ಬಿಡಲಾಗಿತ್ತು. ಇದಕ್ಕೂ ಮುನ್ನ ಇಬ್ಬರನ್ನ ಮೊದಲ ವಾರವೇ ಎಲಿಮಿನೇಷನ್ ಮಾಡಿದಂಥ ಹಿಸ್ಟ್ರಿಯು ಕೂಡ ಕನ್ನಡದಲ್ಲಿ ಇರಲಿಲ್ಲ. ಅದಕ್ಕೂ ಕೂಡ ಬಿಗ್ ಬಾಸ್ ಸಾಕ್ಷಿ ಆಯಿತು. ಮೊದಲನೇ ವಾರ ಜಂಟಿಯಲ್ಲಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ರ ಮೂಲಕ, ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರು ಕೂಡ ಹೊರಗಡೆ ಹೋಗೋದ್ರ ಮೂಲಕ ದೊಡ್ಡ ಸರ್ಪ್ರೈಸನ್ನೇ ಆರಂಭದಲ್ಲೇ ಕೊಡಲಾಯಿತು. ಇನ್ನು 2ನೇ ವಾರದಲ್ಲಿ ಎಲಿಮಿನೇಟ್ ಯಾರು ಅನ್ನುವಂತಹ ಪ್ರಶ್ನೆಗೆ ಕೊನೆಗೆ ಸುದೀಪ್ ಅವರು ಸರ್ಪ್ರೈಸ್ ಆದಂಥ ಉತ್ತರವನ್ನು ಕೊಟ್ಟರೆ, ಒಂದು ಟ್ವಿಸ್ಟನ್ನು ಕೂಡ ಅಂತ್ಯದಲ್ಲಿ ಕೊಟ್ಟು ಹೋದರು. ಯಾವ ಎಲಿಮಿನೇಷನ್ ಕೂಡ ಇಲ್ಲ ಅನ್ನೋಂಥ ಗುಡ್ ನ್ಯೂಸ್ ಜೊತೆಗೆ ಸ್ಪರ್ಧಿಗಳಿಗೆ ದೊಡ್ಡ ಟ್ವಿಸ್ಟನ್ನು ಮತ್ತು ದೊಡ್ಡ ಶಾಕ್ ಒಂದನ್ನು ಕೊಟ್ಟು ಹೋದರು. ಇದು ಈಗ ಸ್ಪರ್ಧಿಗಳಲ್ಲಿ ಎದೆ ಬಡಿತವನ್ನು ಹೆಚ್ಚಿಸಿದೆ. ಈಗಾಗಲೇ ಈ 3ನೇ ವಾರಕ್ಕೆ ಮತ್ತು ಫೈನಲಿಸ್ಟ್ಗಳ ಆಯ್ಕೆಯ ವಿಚಾರದಲ್ಲಿ ದೊಡ್ಡದೊಂದು ಮೇಜರ್ ಡೆವಲಪ್ಮೆಂಟೇ ನಡೆದು ಬಿಡ್ತು. ಪ್ರೇಕ್ಷಕರ ವೋಟಿಂಗ್ ಪ್ರಕಾರ ಮಾಳು ನಿಪನಾಳ ಮತ್ತು ಸ್ಪಂದನ ಸೋಮಣ್ಣ ಜಂಟಿ ಫೈನಲಿಸ್ಟ್ಗಳಾಗಿ ಆಯ್ಕೆಯಾಗಿದ್ದಾರೆ. ಇದರೊಂದಿಗೆ ಈ ವಾರದ ಇಮ್ಯುನಿಟಿ ಕೂಡ ಸಿಕ್ಕಿದೆ. ಇದರ ಅರ್ಥ ಏನಂದರೆ, ಜನ ಈ ವಾರ ವೋಟ್ ಮಾಡಿರೋದು ಸತ್ಯ, ಆದರೆ ವೋಟ್ ಮಾಡಿರೋದು ನಿಮ್ಮನ್ನು ಹೊರಗಡೆ ಕಳಿಸೋಕೆ ಅಲ್ಲ, ಫಿನಾಲೆಗೆ ಯಾರು ಹೋಗಬೇಕು ಅನ್ನೋದನ್ನು ವೋಟಿಂಗ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಸುದೀಪ್ ಟ್ವಿಸ್ಟ್ ಕೊಡೋದ್ರ ಮೂಲಕ ಬಹಿರಂಗಪಡಿಸಿದ್ರು. ಮಾಳು ಹಾಗೂ ಸ್ಪಂದನ ನಿಮ್ಮನ್ನು ಜನ ಫೈನಲಿಸ್ಟ್ ಆಗಿ ಆಯ್ಕೆ ಮಾಡಿದ್ದಾರೆ. 3ನೇ ಫೈನಲಿಸ್ಟ್ ಆಗಿ ನೀವು ಆಯ್ಕೆಯಾಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ನಿಮಗೆ ಮುಂದಿನ ವಾರದ ಇಮ್ಯುನಿಟಿ ಸಿಗ್ತಿದೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಹಾಗೆಯೇ ಈ ವಾರ ಅಂದರೆ 2ನೇ ವಾರ ಯಾವ ಎಲಿಮಿನೇಷನ್ ಯಾಕೆ ಇಲ್ಲ ಅನ್ನೋದನ್ನು ಕೂಡ ಸುದೀಪ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಈಗಾಗಲೇ ಮೊದಲನೇ ವಾರದಲ್ಲಿ ಇಬ್ಬರು ಹೊರಗಡೆ ಹೋಗಿದ್ದಾರೆ. 2ನೇ ವಾರದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೀತು. ಹಾಗಾಗಿ ಈ ವಾರ ಎಲಿಮಿನೇಷನ್ ಇರೋದಿಲ್ಲ. ಜೊತೆಗೆ ಮುಂದಿನ ವಾರ ಫಿನಾಲೆ ವೀಕ್ ಆಗಿರ್ತದೆ, ಮಾಸ್ ಎವಿಕ್ಷನ್ ಇರ್ತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆದರೆ ನನಗನ್ಸುತ್ತೆ, ಸಾಕಷ್ಟು ಜನ ಏನು ಅಂದ್ಕೊಂಡು ಓಟ್ ಹಾಕಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗಬೇಕು ಅಂತೇಳಿ ಅಂದ್ಕೊಂಡು ಓಟ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಗಮನಿಸಬೇಕು. ಸ್ಪಂದನ ಮತ್ತು ಮಾಳು ಬಗ್ಗೆ ಜನರಿಗೆ ಅಂಥದ್ದೇನು ಪಾಸಿಟಿವ್ ಒಪಿನಿಯನ್ ಇಲ್ಲ ಉಳಿದಂಥ ಸ್ಪರ್ಧೆಗಳಿಗೆ ಕಂಪೇರ್ ಮಾಡಿದರೆ. ಹಾಗಾಗಿ ಇಲ್ಲಿ ಫೈನಲಿಸ್ಟ್ ಆಗಿ ಆಯ್ಕೆ ಮಾಡಿ ಅಂತೇಳ್ಬಿಟ್ಟು ಓಟ್ ಹಾಕಿದ್ದಾರೆ ಅಂತೇಳಿ ನನಗೆ ಅನಿಸೋದಿಲ್ಲ. ಇವರನ್ನು ಹಾಕಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಫೈನಲಿಸ್ಟ್ ಆಗಿ ಅಲ್ಲ, ಮನೆಯಿಂದ ಹೊರಗಡೆ ಹಾಕಿ ಅಂತೇಳಿ. ಆದರೆ ಅದೃಷ್ಟ ಕೆಲವು ಸಲ ಯಾವ ರೀತಿ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಈ ಮಾಳು ಮತ್ತು ಸ್ಪಂದನ. ಹೊರಗಡೆ ಹೋಗಲಿ ಅಂತ ಹೇಳಿಬಿಟ್ಟು ಹಾಕಿದಂಥ ಓಟು ಕೊನೆಗೆ ಕರ್ಕೊಂಡೋಗಿ ಫಿನಾಲೆ ವಾರಕ್ಕೆ ಕೂರಿಸುತ್ತೆ ಅಂತ ಹೇಳಿದ್ರೆ, ಇವರಿಬ್ಬರು ಎಂಥ ಅದೃಷ್ಟವಂತರು ಅನ್ನೋದನ್ನು ನೀವಿಲ್ಲೇ ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಈ ವಾರ ಇದೆಯಲ್ಲ, ಈ ವಾರ ಮೊದಲ ಫಿನಾಲೆ ವಾರ. ಹೌದು, ಈ ವಾರವನ್ನು ತುಂಬ ವಿಶೇಷ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಕಾರಣ ಮೊದಲೇ ಫಿನಾಲೆ ವಾರ ಇದು. ಮಾಸ್ ಎವಿಕ್ಷನ್ ಆಗುತ್ತೆ, ಬಿ ಕೇರ್ಫುಲ್ ಅಂತ ಹೇಳಿಬಿಟ್ಟು ಕಿಚ್ಚ ಸುದೀಪು ನೇರವಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಪ್ರಿಪೇರ್ ಆಗಿರಿ, ಬೆಸ್ಟ್ ಎಫರ್ಟನ್ನು ಹಾಕಿ. ಫೈನಲಿಸ್ಟ್ ಆದಂತಹ 2 ಒಂಟಿ ಅಂದರೆ ಕಾಕ್ರೋಚ್ ಸುದಿ ಮತ್ತು ಅಶ್ವಿನಿ ಗೌಡ, ಜಂಟಿಯಲ್ಲಿ ಮಾಳು ನಿಪನಾಳ ಮತ್ತು ಸ್ಪಂದನ ಸೋಮಣ್ಣ,
ಇವರೆಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಕೂಡ ಮನೆಯಲ್ಲಿರುವಂಥವ್ರು ಸೇಫ್ ಅಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಸುದೀಪ್ ಅಂತ್ಯಭಾಗದಲ್ಲಿ ಕೊಟ್ಟು ಹೋಗಿರೋದು ಸಹಜವಾಗಿ ಇವರ ನಿದ್ದೆಯನ್ನೇ ಈಗ ಕದ್ದಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ವಾರ ಎಲಿಮಿನೇಷನ್ ಇರದೇ ಇದ್ದರೂ ಕೂಡ ಮುಂದಿನ ವಾರದಲ್ಲಿ ಎಲಿಮಿನೇಷನ್ ಇರುತ್ತೆ. ಅದು ಕೂಡ ಒಬ್ಬರಲ್ಲ ಇಬ್ಬರಲ್ಲ ಮಾಸ್ ಎವಿಕ್ಷನ್ ನಡೆಯುತ್ತೆ ಅನ್ನೋದನ್ನು ಕೂಡ ಸುದೀಪ್ ಅವರು ಬಹಿರಂಗಪಡಿಸಿದ್ದಾರೆ. ಮಾಸ್ ಎವಿಕ್ಷನ್ ಅಂತ ಹೇಳಿದ್ರೆ ಹೇಗೆ? ಮಾಸ್ ಎವಿಕ್ಷನ್ ಅಂತ ಹೇಳಿದ್ರೆ ಮಿಡ್ ವೀಕ್ನಲ್ಲೂ ಕೂಡ ಒಂದಿಬ್ಬರು ಹೋಗ್ಬೋದು, ವೀಕ್ ಎಂಡ್ನಲ್ಲೂ ಕೂಡ ಮತ್ತೆ ಉಳಿದವ್ರು ಹೋಗ್ಬೋದು. ಇಡೀ ಮನೆಯನ್ನು ಕೂಡ ಖಾಲಿ ಮಾಡಿದ್ರೂ ಕೂಡ ಮಾಡಬಹುದು, ಅಥವಾ ಒಂದಷ್ಟು ಜನರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೋದು. ಒಬ್ಬರಂತೂ 100% ಹೋಗೋದಿಲ್ಲ, ಮಿನಿಮಮ್ 3ರಿಂದ 4 ಜನ ಹೋಗೇ ಹೋಗ್ತಾರೆ. ಅಷ್ಟು ಜನ ಹೋಗೋದ್ರಿಂದ ಇದನ್ನು ಬಿಗ್ ಬಾಸ್ ಫಿನಾಲೆ ವಾರ ಅಂತೇಳಿ ಕರೆದಿದ್ದಾರೆ. ಈ ಫಿನಾಲೆ ವಾರದಲ್ಲಿ ಯಾರಾದರೂ ನನಗೆ ಅನಿಸೋ ಪ್ರಕಾರ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ನಾನೊಂದು ಅಂದಾಜು ಅಥವಾ ಒಂದು ಇಮ್ಯಾಜಿನೇಷನ್ ಪ್ರಕಾರ ಏನಾಗಬಹುದು ಅಂತೇಳಿ ಅಂತಂದರೆ, ಒಂದು ಈ ವಾರದಲ್ಲಿ ಯಾರು ಗೆಲ್ತಾರೆ ಅಥವಾ ಅತಿ ಹೆಚ್ಚು ಓಟನ್ನು ಪಡಿತಾರೆ ಅವರನ್ನು ಇಲ್ಲಿಂದ ನೇರವಾಗಿ ಅಂತಿಮವಾದಂಥ ಫಿನಾಲೆ ಇದೆಯಲ್ಲ ಆ ಫಿನಾಲೆಗೆ ಆಯ್ಕೆ ಮಾಡಬಹುದು ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇವರಿಗೆ ಒಂದು ನೇರವಾದಂಥ ಆಟದ ಸೌಭಾಗ್ಯವನ್ನು ಒದಗಿಸ್ಕೊಡೋದು, ಫಿನಾಲೆಗೆ ನೇರವಾದಂಥ ಟಿಕೆಟನ್ನು ಇಲ್ಲಿಂದನೇ ಕೊಟ್ಟು ಬಿಡೋದು. ಕಳೆದ ಸೀಸನ್ನಲ್ಲಿ ಹೇಗೆ ನಡೀತು, ಹನುಮಂತಗೆ ಫಿನಾಲೆ ಟಿಕೆಟನ್ನು ಅಂತಿಮ ಭಾಗದಲ್ಲಿ ಕೊಟ್ಟರು. ಬಟ್ ಈ ಬಾರಿ ಒಬ್ಬ ಸ್ಪರ್ಧಿಗೆ ನೇರವಾದಂಥ ಫಿನಾಲೆ ಟಿಕೆಟನ್ನು ಈಗಲೇ ಕೊಟ್ಬಿಡೋದು. ಅದಕ್ಕೆ ಇದನ್ನು ಫಿನಾಲೆ ವಾರ ಅಂತೇಳಿ ಕರೆದಿದ್ದಾರಾ ಅಂಥೇಳಿ ಅನಿಸುತ್ತೆ. ಬಟ್ ನಾಟ್ ಶ್ಯೂರ್. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಸಿಕ್ಕಿಲ್ಲ. ಆಮೇಲೆ ಅಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳು ಇರಬಹುದು ಅವರಲ್ಲೂ ಕೂಡ. ಆ ಕಾರಣಕ್ಕೋಸ್ಕರ ಕ್ಲಾರಿಟಿ ಇಲ್ಲದೇನೂ ಕೂಡ ಇರಬಹುದು. ಇನ್ನು ಎರಡನೇದು, ಇಲ್ಲಿಂದ ಈಗ ಫಿನಾಲೆ ವಾರ ಅಥವಾ ಮೊದಲ ಫಿನಾಲೆ ಈ ವಾರ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾರನ್ನಾದರೂ ಒಬ್ಬರನ್ನ ನೀವು ಗುರುತಿಸಲೇಬೇಕಾಗುತ್ತೆ ವಿನ್ನರ್ ಅಂತ ಹೇಳ್ಬಿಟ್ಟು. ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಸುದೀಪ್ ಅವರೇ ಹೇಳಿದ್ದಾರೆ ಮಾಸ್ ಎವಿಕ್ಷನ್ ಇರ್ತದೆ, ಅಂದರೆ ಒಬ್ಬರೇ ಹೋಗೋದಲ್ಲ, ಮನೆಯಿಂದ ಸಾಕಷ್ಟು ಜನ ಹೊರಗಡೆ ಹೋಗುವಂಥ ಸಂದರ್ಭ ಎದುರಾಗ್ತದೆ. ಯಾರು ಬೇಕಾದರೂ ಕೂಡ ಹೋಗ್ಬೋದು, ಸೇಫ್ ಆಗಿರುವಂಥ 4 ಬಿಟ್ಟು ಯಾರು ಬೇಕಾದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೋಗ್ಬೋದು ಅನ್ನುವಂತಹ ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಿದ್ದಾವೆ. ಒಂದು ವೇಳೆ ಅದು ಸಾಕಾರ ಆಯಿತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನ ಬರೋದಂತೂ ಡೌಟೇ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಮಾಸ್ ಎವಿಕ್ಷನ್ ನಡೀತು ಅಂತಲೇ ಹೇಳಿದ್ರು ಕೂಡ ಅಲ್ಲಿಂದ ಒಂದಷ್ಟು ಜನ ಹೊರಗಡೆ ಹೋದಾಗ ಆ ಸ್ಥಾನಕ್ಕೆ ಇನ್ನೊಂದಷ್ಟು ಜನನ ತುಂಬಬೇಕಾಗ್ತದೆ. ಆಗ ವೈಲ್ಡ್ ಕಾರ್ಡ್ ಎಂಟ್ರಿಯೂ ಕೂಡ ಆಗ್ತದೆ. ಆ ವೈಲ್ಡ್ ಕಾರ್ಡ್ ಮೂಲಕ ಯಾರು ಬರ್ತಾರೆ ಅನ್ನುವಂಥ ಕುತೂಹಲವು ಕೂಡ ಈ 4ನೇ ವಾರದಿಂದ ಶುರು ಆಗ್ತದೆ. ಹಾಗಾಗಿ ಈ 3ನೇ ವಾರ ಮತ್ತು 4ನೇ ವಾರ ವೆರಿ ಇಂಪಾರ್ಟೆಂಟ್ ವಾರ. ಹಾಗೆಯೇ ಇಲ್ಲಿ ಈ ವಾರ ಪ್ರತಿಯೊಬ್ಬರ ಆಟವು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ತುಂಬ ಗಮನವನ್ನು ಸೆಳೀಬಹುದು, ತುಂಬ ಆಕರ್ಷಣೀಯವಾಗಿರಬೇಕು ಮತ್ತು ಈ ಮನೆಯಲ್ಲಿ ಸರ್ವೈವಲ್ ಆಗೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಮಾಡಬೇಕಾಗಬಹುದು ಅಂಥ ಸಂದರ್ಭಗಳೇ ಸೃಷ್ಟಿಯಾಗಬಹುದು ಅನ್ನೋದು ಕೂಡ ಕಟು ವಾಸ್ತವ. ಓವರಾಲ್ ಆಗಿ ಇಲ್ಲಿವರೆಗೆ ನಡೆದಿರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಪ್ರಕಾರ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರು ಉಳಿಬೇಕು, ಯಾರು ಮನೆಯಿಂದ ಹೊರಗಡೆ ಹೋಗಬೇಕು, ಮಾಸ್ ಎವಿಕ್ಷನ್ ಅಂದರೆ ಎಷ್ಟು ಜನ ಹೋಗಬೇಕು ಅಂತಲೂ ಕೂಡ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಧನ್ಯವಾದ.